ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ಲೀಸ್ ನೋಡ್ತಾ ಇರೋರು ಎಲ್ಲರೂ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನನ್ನ ಚಾನೆಲ್ಲು ಮಾಡೋದು ತುಂಬ ಕಷ್ಟ ಆಗುತ್ತೆ. ಇನ್ನು ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ನಾನು ಕತೆ ಹೇಳಿ ಏನು ಪ್ರಯೋಜನ ಅಲ್ವಾ? ನೋಡಿ, ನೀವು ವ್ಯೂಸ್ ತುಂಬ ಬರ್ತಾಯಿದೆ, ಬಟ್ ಇದು ಸಬ್ಸ್ಕ್ರಿಪ್ಷನ್ ತುಂಬ ಕಡಿಮೆ ಇದೆ. ಪ್ಲೀಸ್ ಎಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಮತಾ ತಾನು ನಾಳೆ ಬರುವುದಾಗಿ ಶರಶ್ಚಂದ್ರನ ಮನೆಯ ಲ್ಯಾಂಡ್ಲೈನ್ಗೆ ಕರೆ ಮಾಡಿ ಹೇಳಿದ್ದಳು. ಇದರಿಂದ ಕೊಂಚ ನೆಮ್ಮದಿಯಾಗಿತ್ತು ವಿಶಾಖಾಗೆ. ಅನೀಶ್ಗೆ ವರ್ಕ್ ಫ್ರಮ್ ಹೋಮ್ ತೆಗೆದು ಆಫೀಸಿಗೆ ಹೋಗುವುದು ಕಡ್ಡಾಯ ಎಂದು ಮೆಸೇಜ್ ಬಂದಿತ್ತು. ಅವನು ಪುಣೆಗೆ ಹೊರಟು ನಿಂತಿದ್ದ. ಶರಶ್ಚಂದ್ರನಿಗೆ ಬೇಸರವಾದರೂ ಅನಿವಾರ್ಯವಾಗಿ ಅವನನ್ನು ಬೀಳ್ಕೊಡಲು ತಯಾರಾಗಿದ್ದ. ಗೆಳೆಯನನ್ನು ಅಪ್ಪಿ, ಮಗ, ನಾನು ಹೇಳಿದ ವಿಷಯದ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೆ ನಿರ್ಧಾರಕ್ಕೆ ಬಾ. ನಿನ್ನ ಜೀವನ ಹಸನಾದರೆ ನನಗಿಂತ ಸಂತೋಷಪಡುವವರು ಯಾರೂ ಇಲ್ಲ ಕಣೋ ಎಂದಿದ್ದ ಅನೀಶ್. ಅವನ ಪ್ರೀತಿಗೆ ಕಣ್ತುಂಬಿ ಬಂದಿತ್ತು ಶರಶ್ಚಂದ್ರನಿಗೆ. ಗಟ್ಟಿಯಾಗಿ ಅಪ್ಪಿದ್ದ ಅವನನ್ನು. ಅವನಿಂದ ಬೇರ್ಪಟ್ಟ ಅನೀಶ್ ಪ್ರಾರ್ಥನಾ ಹತ್ತಿರ ನಡೆದಿದ್ದ. ಬರ್ತೀನಿ ಪ್ರಾರ್ಥನಾ, ನಾನು ಒಬ್ಬ ಹಿತೈಷಿಯಾಗಿ, ಫ್ರೆಂಡ್ ಆಗಿ ಒಂದು ಮಾತು ಹೇಳ್ತೀನಿ ಪ್ರಾರ್ಥನಾ, ಇಫ್ ಯು ಡೋಂಟ್ ಮೈಂಡ್ ಎಂದಿದ್ದ ಅನೀಶ್. ಏನು ಎಂಬಂತೆ ಅವನ ಮುಖ ನೋಡಿದ್ದಳು ಹುಡುಗಿ. ಪ್ರಾರ್ಥನಾ, ನಮ್ಮ ಜೀವನದಲ್ಲಿ ಏನು ನಡೆದರೂ ಅದಕ್ಕೆ ಒಂದು ಅರ್ಥ ಇರುತ್ತೆ. ಯಾವುದೂ ಭಗವಂತನ ಆಣತಿ ಇಲ್ಲದೆ ನಡೆಯಲ್ಲ. ಅದಕ್ಕೆ ಬಂದದ್ದನ್ನು ಬಂದಂತೆಯೇ ಸ್ವೀಕರಿಸಬೇಕು. ಬಂದ ಅವಕಾಶವನ್ನು ಕೈತಪ್ಪಿ ಹೋಗದಂತೆ ನೋಡಿಕೊಳ್ಳಬೇಕು. ಭಗವಂತ ಎಲ್ಲರಿಗೂ ಒಂದು ಅವಕಾಶವನ್ನು ಕೊಟ್ಟು ನೋಡುತ್ತಾನೆ. ಅದನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೆ ಎನ್ನುವುದು ನಮಗೆ ಬಿಟ್ಟಿದ್ದು. ಬಂದ ಅವಕಾಶವನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು. ಅವನು ಜೀವನದಲ್ಲಿ ಮುಂದೆ ಬರುತ್ತಾನೆ. ಈಗ ನಾನು ಏನು ಹೇಳುತ್ತಿದ್ದೇನೆ, ಯಾಕೆ ಹೇಳುತ್ತಿದ್ದೇನೆ ಎಂದು ನಿನಗೆ ಅರ್ಥ ಆಗೋದಿಲ್ಲ. ಮುಂದೆ ಒಂದು ದಿನ ಅರ್ಥ ಆಗುತ್ತೆ. ಬಂದ ಅವಕಾಶವನ್ನು ಕೈಚೆಲ್ಲಿ ಕೂರಬೇಡಿ. ಸರಿಯಾಗಿ ಯೋಚಿಸಿ ಒಂದು ಸರಿಯಾದ ನಿರ್ಧಾರಕ್ಕೆ ಬನ್ನಿ. ನಿಮ್ಮ ಮನಸ್ಸಿನ ಮಾತು ಕೇಳಿ. ಇಷ್ಟು ಮಾತ್ರ ಹೇಳಬಲ್ಲೆ ನಾನು. ನಿಮ್ಮ ಒಂದು ಸರಿಯಾದ ನಿರ್ಧಾರ ಇಡೀ ನಿಮ್ಮ ಜೀವನವನ್ನು ಸುಂದರವಾಗಿಸುತ್ತದೆ. ನಿಮ್ಮ ಜೀವನದಲ್ಲಿ ಸದಾ ಖುಷಿಯೇ ತುಂಬಿರಲಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಬಾಯ್ ಎಂದವನು ಹೊರಟು ಬಿಟ್ಟಿದ್ದ. ಅವನು ಏನು ಹೇಳಿದ, ಯಾಕೆ ಹೇಳಿದ ಎಂಬುದರ ತಲೆ ಬುಡ ಅರ್ಥವಾಗಲಿಲ್ಲ ಹುಡುಗಿಗೆ. ಅವನ ಮಾತನ್ನೇ ಯೋಚಿಸಿ ನಿಂತಿದ್ದಳು ಪ್ರಾರ್ಥನಾ, ಏನೊಂದು ತಿಳಿಯದೆ. ಶರಶ್ಚಂದ್ರ ಗೆಳೆಯನನ್ನು ಬಿಟ್ಟು ಕೊಡಲು ಹೊರಟ. ಇದ್ಯಾಕೆ ಮೇಘನಾ ಮೇಡಮ್ ನನಗೆ ಕಾಲ್ ಮಾಡಿ ಭೇಟಿ ಮಾಡಲು ಹೇಳ್ತಾ ಇದ್ದಾರಲ್ಲ, ಏನಿರಬಹುದು ಅಂತ ಅರ್ಜೆಂಟ್ ಕೆಲಸ ಯೋಚಿಸುತ್ತಲೇ ರೆಡಿಯಾಗುತ್ತಿದ್ದಳು ಶಾಂಭವಿ. ಹೊರಟಿದ್ದಳು ಅವಳಂದ ಕಡೆಗೆ. ಒಂದು ಪಾರ್ಕಲ್ಲಿ ಕುಳಿತು ಶಾಂಭವಿಗಾಗಿ ಕಾಯುತ್ತಿದ್ದಳು ಮೇಘನಾ. ಏನು ಮಾತನಾಡಬೇಕು ಎಂದು ಯೋಚಿಸಿಯೇ ಬಂದಿದ್ದಳು ಮೇಘನಾ. ಗೊತ್ತಿತ್ತು ಅವಳಿಗೆ, ತನ್ನ ಈಗಿರುವ ಒಂದೇ ಒಂದು ಆಸರೆ ಎಂದರೆ ಅದು ಶಾಂಭವಿ ಎಂದು. ಅವಳಿಗೆ ಪ್ರಾರ್ಥನಾಳನ್ನು ಕಂಡರೆ ಆಗದು ಎಂದು ತಿಳಿದಿತ್ತಲ್ಲ ಇವಳಿಗೆ. ದೂರದಿಂದಲೇ ಮೇಘನಾಳನ್ನು ನೋಡಿ ಅತ್ತ ನಡೆದಿದ್ದಳು ಶಾಂಭವಿ. ಹಾಯ್ ಶಾಂಭವಿ, ಕಮ್ ಸಿಟ್. ತನ್ನ ಮುಂದೆ ನಿಂತಿದ್ದ ಹುಡುಗಿಯನ್ನು ತನ್ನ ಪಕ್ಕ ಕೂರುವಂತೆ ಕರೆದಿದ್ದಳು ಮೇಘನಾ. ಕುಳಿತಿದ್ದಳು ಹುಡುಗಿ. ಯಾಕೆ ಹಂಗೆ ಬಂದ್ಬಿಟ್ಟು ಹೋದ್ರಲ್ಲ ಆ ವಯ್ಯ? ಏನೂ ತಲೆ ಬುಡ ಅರ್ಥ ಆಗಲಿಲ್ವಲ್ಲ ನನಗೆ. ಏನೋ ಅದೇ ಅವರ ಮಾತಿಗೆ ಅರ್ಥ ಇಲ್ಲದೆಯ ಏನೂ ಮಾತಾಡೋಕ್ಕಿಲ್ಲ ಅವರು. ಏನಿರ್ಬೋದು? ತಲೆ ಕೆಟ್ಟೋಗೈತೆ ಮೊದಲೇಯ ನನಗೆ. ಆ ವಯ್ಯ ಪ್ರೊಫೆಸರು ಮೇಘನಾ ಮೇಡಮ್ದು ಯೋಚನೆ ಮಾಡಿ ಮಾಡಿ ನನ್ನ ಗತಿ ಏನಪ್ಪ ಮುಂದೆ ಅಂತವ ಅರ್ಥ ಆಗದೆ ಸಾಯ್ತಾ ಇವನಿ ಇಲ್ಲಿ. ಇದ್ರ ಮಧ್ಯ ಇವಯ್ಯ ಬ್ಯಾರೆಯ ಏನೇನೋ ಅಂದ್ಬಿಟ್ಟು ಹೊಂಟೋದ್ರಲ್ಲ. ಅವಳಿಗೆ ಥಟ್ಟನೆ ಏನೋ ಹೊಳೆದಂತಾಯಿತು. ಹೌದು, ನನಗೆ ಮದುವೆ ಆಗಿರೋದು ಗೊತ್ತಿರೋದು ಈ ವಯ್ಯಂಗೊಬ್ರಿಗೆ ಅಲ್ವಾ? ಹಂಗಾರೆ ಅದ್ರ ಬಗ್ಗೆನೇ ಏನಾರ ಹೇಳ್ತಾವ್ರ ಹೆಂಗೆ? ಏನಿರ್ತದೆ ಹೇಳೋಕ್ಕೆ? ಆವತ್ತೇ ಅವಯ್ಯ ಹೇಳ್ಬಿಟ್ಟವ್ರಲ್ಲ ಹಿಂಗಿಂಗೆ ಅಂತವ. ಇನ್ನೇನಿದ್ದದು? ತಲೆ ಮೇಲೆ ಕೈ ಕೊಟ್ಟು ಕುಳಿತು ಬಿಟ್ಟಿತ್ತು ಹುಡುಗಿ ತಲೆ ಕೆಟ್ಟು. ಹೌದು, ನಾನು ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಹುಡುಗಿಯ ಹತ್ತಿರ ಹೇಳಿಬಿಡಬೇಕು. ಇಲ್ಲದಿದ್ದರೆ ನನಗೆ ಅವಳು ಸಿಗುವುದಿಲ್ಲ. ಅವಳಿಲ್ಲದೆ ನಾನು ಬದುಕಲ್ಲ. ಅನೀಶನ್ನು ಕಳುಹಿಸಿ ವಾಪಸ್ ಮನೆಗೆ ಬರುತ್ತಿದ್ದ ಶರಶ್ಚಂದ್ರ ಯೋಚಿಸುತ್ತಿದ್ದ. ಫೋನ್ ರಿಂಗಣಿಸಿತ್ತು. ಅವನ ಫ್ಯಾಕ್ಟ್ರಿಯಿಂದ ಬಂದಿದ್ದ ಕಾಲ್ ಅದಾಗಿತ್ತು. ಏನೋ ಮೆಷಿನ್ ಹಾಳಾಗಿದೆ, ನೀವೇ ಬರಬೇಕು ಎಂದು ಕಾಲ್ ಮಾಡಿದ್ದರು ಫ್ಯಾಕ್ಟ್ರಿಯಿಂದ. ಓಕೆ, ಐ ಆಮ್ ಕಮಿಂಗ್ ಎಂದವನೇ ಕಾರನ್ನು ಫ್ಯಾಕ್ಟ್ರಿಯ ಕಡೆಗೆ ತಿರುಗಿಸಿದ್ದ ಶರಶ್ಚಂದ್ರ. ಎಷ್ಟೇ ಯೋಚಿಸಿದರೂ ಚಿಂತಿಸಿದರೂ ಅನೀಶ್ ಯಾಕೆ ಹಂಗಂದಿದ್ದು ಎಂದು ಅರ್ಥವಾಗಲಿಲ್ಲ ಪ್ರಾರ್ಥನಾಗೆ. ಹೋಗಲಿ ಬಿಡು, ಏನೋ ಮಾತಿಗೆ ಅಂದಿರ್ತಾರೆ ಇವಯ್ಯ ಅಂದುಕೊಂಡು. ಇವಯ್ಯ ಪ್ರೊಫೆಸರ್ ಮನ್ಯಾಗೆ ಚಂದ ದೇವರ ಕೋಣೆ ಅದಲ್ಲ, ಎಷ್ಟು ದೊಡ್ಡದಾಗದೆ ಕೋಣೆ. ನಾನು ಪೂಜೆ ಮಾಡಿದ್ರೆ ಸರಿ ಹೋಯ್ತದ?
ಏನೂ ಅಂದ್ಕೊಳ್ಳೋಕ್ಕಿಲ್ವಾ? ತಾತನ್ನ ಕೇಳ್ತೀನಿ ಯೋಚಿಸಿದವಳು ಕೆಳಗಿಳಿದು ಬಂದಿದ್ದಳು ತನ್ನ ಸ್ನಾನ ಮುಗಿಸಿ ಹುಡುಗಿ. ಅವಳನ್ನು ನೋಡಿದ ರಂಗಜ್ಜನಿಗೆ ಆನಂದದ ಕಣ್ಣೀರು. ಈ ಮನೆಯ ದೊಡ್ಡಮ್ಮವರನ್ನೇ ನೋಡಿದಂತಾಯಿತು ಅವರಿಗೆ. ಮಿಂದು ಚಂದದ ಲಂಗ ದಾವಣಿ ತೊಟ್ಟು, ಜಡೆ ಹೆಣೆದು, ಹಣೆಗೆ ಒಂದು ಬೊಟ್ಟು, ಅದರ ಮೇಲೆ ಒಂದು ದೇವರ ಕುಂಕುಮದ ಬೊಟ್ಟು ಇಟ್ಟು, ತನ್ನ ಮುಗ್ಧ ಮುಖದಲ್ಲಿ ಮುಗುಳ್ನಗು ತುಂಬಿಕೊಂಡು ಬಂದು ನಿಂತಿದ್ದಳು ಪ್ರಾರ್ಥನಾ. ಎಂತಹ ಸ್ನಿಗ್ಧ ಸೌಂದರ್ಯ ಹುಡುಗಿಯದು! ನೋಡಿದರೆ ದೈವಿಕ ಭಾವನೆ ಮೂಡುವಂತಿದೆ ಎಂದುಕೊಂಡರವರು. ಸಾಕ್ಷಾತ್ ಲಕ್ಷ್ಮಿ ಹಂಗಿದೆಯಾ ಕಂದ? ಅವಳ ತಲೆ ಸವರಿದ್ದರು ಕಣ್ತುಂಬಿಕೊಂಡು ರಂಗಜ್ಜ. ನಾನೆಂಥ ಲಕ್ಷ್ಮಿ ತಾತ? ಹೋಗ್ಲಿ ತಾತ, ಅದು ನೀವು ಏನೂ ಅಂದ್ಕೊಳ್ಳೋಕ್ಕಿಲ್ಲ ಅಂದರೆ ನಾನು ದೇವರ ಪೂಜೆ ಮಾಡ್ಬೋದಾ ಎಂದು ಕೇಳಿದ್ದಳು ಪ್ರಾರ್ಥನಾ ಸಂಕೋಚದಿಂದ. ಅಯ್ಯೋ ಪುಟ್ಟಕ್ಕ, ಇದಕ್ಕಿಂತ ಸಂತೋಷ ಬೇಕಾ ನನಗೆ? ಇದಕ್ಕೆಲ್ಲ ಇಷ್ಟು ಸಂಕೋಚ ಪಟ್ಕತಿದೆಯಲ್ಲ. ದೊಡ್ಡಮ್ಮವರು ಇದ್ದಾಗ ದೇವ್ರ ಮನೆ ಎಷ್ಟು ಲಕ್ಷಣವಾಗಿರೋದು ಗೊತ್ತಾ? ಚಂದ ಅಲಂಕಾರ ಮಾಡಿ ಪೂಜೆಯ ಮಾಡೋರು. ಅವರು ಹೋದ್ಮೇಲೆ ಯಾರೂ ಕೇಳೋರೇ ಇಲ್ದಂಗಾಗದೆ. ಚಂದ್ರು ಪೂಜೆ ಮಾಡಿಬಿಟ್ಟು ಹೋಯ್ತಾನೆ, ಆದರೆ ಅಲಂಕಾರ ಯಾರೂ ಇಲ್ದಂಗಾಗದೆ. ಆ ಹುಡುಗಿ ಶಾಂಭವಿ, ಅದಕ್ಕೆ ಇದ್ಯಾವುದ್ರಾಗೂ ಮನಸ್ಸೇ ಇಲ್ಲ. ಅದು ಯಾವಾಗ ಬರ್ತದೋ, ಅದು ಯಾವಾಗ ಹೋಯ್ತದೋ ಸಣ್ಣಗೆ ಗೊಣಗಿದ್ದರು ರಂಗಜ್ಜ ನಿಟ್ಟುಸಿರಿಟ್ಟು. ಅದು ಅವಳಿಗೂ ಕೇಳಿಸಿತ್ತು. ಪುಟ್ಟಕ್ಕ ನೋಡು, ಮನೆ ಸುತ್ತಲೂ ಹೂವು ಬಿಟ್ಟದೆ, ಕೊಯ್ದು ಪೂಜೆ ಮಾಡವ ಎಂದು ಅವರ ಕೆಲಸಕ್ಕೆ ತೆರಳಿದ್ದರು ರಂಗಜ್ಜ. ಮನೆಯ ಸುತ್ತಲಿನ ಹೂದೋಟ ಅವಳ ಕಣ್ಮನ ಸೆಳೆದಿತ್ತು. ವಿವಿಧ ಬಗೆಯ ಪುಷ್ಪರಾಶಿ, ಪಾರಿಜಾತದ ಮರ, ಮಲ್ಲಿಗೆ ಬಳ್ಳಿ ಅವಳ ಗಮನ ಸೆಳೆದಿದ್ದವು. ಸಂಭ್ರಮಿಸುತ್ತಲೇ ಹೂವು ಕೊಯ್ದು ದೇವರ ಕೋಣೆ ಹೊಕ್ಕಿದ್ದಳು ಪ್ರಾರ್ಥನಾ. ದೇವರ ಮಂಟಪ ಅವಳಲ್ಲಿ ಭಕ್ತಿ ಉಕ್ಕೇರುವಂತೆ ಮಾಡಿತ್ತು. ದೊಡ್ಡದಾದ ಮರದಲ್ಲಿ ಸುಂದರವಾಗಿ ಕೆತ್ತಿದ್ದ ಚಂದದ ಮಂಟಪ, ಮಧ್ಯದಲ್ಲಿ ಗಣಪತಿಯ ಸುಂದರ ಮೂರ್ತಿ, ಒಂದು ಕಡೆ ಮಹಾಲಕ್ಷ್ಮಿ, ಇನ್ನೊಂದು ಕಡೆ ಪರಶಿವನ ಸುಂದರ ಪಂಚಲೋಹದ ಮೂರ್ತಿಗಳಿಂದ ಅಲಂಕೃತವಾದ ಮಂಟಪ ಅದಾಗಿತ್ತು. ಆಳೆತ್ತರದ ಮಂಟಪ. ತಾನು ತಂದ ಹೂವುಗಳಿಂದ ಚಂದದ ಅಲಂಕಾರ ಮಾಡಿ ಭಕ್ತಿಯಿಂದ ರಾಗವಾಗಿ ಶ್ಲೋಕ ಪಠಣ ಮಾಡಿದ್ದಳು ಪ್ರಾರ್ಥನಾ. ಸುಶ್ರಾವ್ಯ ಕಂಠ ಅವಳದು. ರಂಗಜ್ಜ ಭಕ್ತಿ ಪರವಶರಾಗಿದ್ದರು ಅವಳ ಪೂಜೆಯಿಂದ. ಕಣ್ಮುಚ್ಚಿ ಕೈ ಮುಗಿದು ನಿಂತಿದ್ದವರ ಕಂಗಳಿಂದ ಆನಂದಾಶ್ರು ಇಳಿದಿತ್ತು. ಅವಳಿಗೆ ಯಾಕೋ ಮನಸ್ಸು ಶಾಂತವಾಗುತ್ತಿಲ್ಲ. ಏನೋ ಸಂಕಟ, ಏನೋ ಸರಿಯಿಲ್ಲ, ಏನೋ ಆಗಬಹುದು ಎಂಬ ಬಲವಾದ ಅನಿಸಿಕೆ. ದೇವರಲ್ಲಿ ಏನೂ ಅನಾಹುತ ಆಗದಿರಲಿ ದೇವರೇ, ಈ ಮನೆಯ ಪ್ರತಿಯೊಬ್ಬರಿಗೂ ಒಳ್ಳೆಯದೇ ಆಗಲಿ ಎಂದು ಬೇಡಿಕೊಂಡು ದೀಪ ಬೆಳಗುತ್ತಿದ್ದಳು. ಥಟ್ಟನೆ ದೀಪ ಆರಿಹೋಗಿತ್ತು. ಎದೆ ನಡುಗಿತು ಅವಳಿಗೆ. ಈಗಂತೂ ಭಯಕ್ಕೆ ಅಳುವೇ ಬಂದು ಬಿಟ್ಟಿತ್ತು ಹುಡುಗಿಗೆ. ಅಲ್ಲಿಯೇ ನಿಂತಿದ್ದ ರಂಗಜ್ಜನ ಹತ್ತಿರ ಧಾವಿಸಿದ್ದಳು ಪ್ರಾರ್ಥನಾ. ತಾತ ನೋಡಿದ್ರಾ, ನಾನು ಹಚ್ತಾ ಇದ್ದ ದೀಪ ಆರೋಯ್ತು. ತಾತ, ನಂಗ್ಯಾಕೋ ಭಯ ಆಯ್ತದೆ. ಬೆಳಗ್ಗೆಯಿಂದನೂ ಮನಸ್ಸೇ ಸರಿಯಿಲ್ಲ ನನಗೆ. ಏನೋ ಕೆಟ್ಟದಾಯ್ತದೆ ಅಂತವ ಅನ್ನಿಸ್ತದೆ. ತಾತ, ತುಪ್ಪ ಇದ್ದರೆ ಕೊಡಿ, ತುಪ್ಪದ ದೀಪ ಹಚ್ತೀನಿ. ಯಾರಿಗೂ ಏನೂ ಆಗದೇ ಇರಲಿ ಅಂತವ. ಏನೂ ಆಗಕ್ಕಿಲ್ಲ ಅಲ್ವಾ ತಾತ? ಅವರನ್ನೇ ಕಣ್ತುಂಬಿಕೊಂಡು ಕೇಳಿದ್ದಳು ಹುಡುಗಿ. ಅಯ್ಯೋ ಹುಚ್ಚಮ್ಮ, ಯಾಕೆ ಅಳ್ತಿದ್ದಿ? ಎಲ್ಲೋ ಗಾಳಿಗೆ ಆರೋಗಿರ್ತದೆ, ಅದಕ್ಕೆಲ್ಲ ಅವ ಕಣ್ಣೀರು ಹಾಕ್ತಾರಾ? ಏನೂ ಆಗಕ್ಕಿಲ್ಲ ಯಾರಿಗೂ. ನೀನು ಕಣ್ಣೀರು ಒರೆಸ್ಕ ಮೊದಲು ಇರು, ನಾನು ತುಪ್ಪ ತತ್ತೀನಿ. ನಿನ್ನ ಸಮಾಧಾನಕ್ಕಾದ್ರೂ ದೀಪ ಬೆಳಗು ಎಂದು ಅವಳನ್ನು ಸಮಾಧಾನ ಮಾಡಿ ತುಪ್ಪ ತರಲು ಅಡುಗೆ ಮನೆ ಕಡೆ ನಡೆದಿದ್ದರು ಅವರು. ಅವಳಿಗೆ ಯಾರು ಏನೇ ಹೇಳಿದರೂ ಸಮಾಧಾನ ಆಗುತ್ತಿಲ್ಲ, ಸಂಕಟ ನಿಲ್ಲುತ್ತಿಲ್ಲ. ಗುಡ್ ಮಾರ್ನಿಂಗ್ ಮೇಡಮ್, ಯಾಕೋ ಬರೋ ಕೇಳಿದ್ರಿ? ಏನು ವಿಷಯ ಮೇಡಮ್? ಬಂದು 1/4 ಗಂಟೆಯಾಗಿದ್ದರೂ ಮಾತನಾಡಲು ಮನಸ್ಸು ಮಾಡದೆ ಹಾಗೆಯೇ ಕುಳಿತಿದ್ದಳು ಮೇಘನಾ. ಶಾಂಭವಿಗೆ ತಲೆ ಕೆಟ್ಟು ಹೋಗಿತ್ತು. ಕೂತು ಸಿಟ್ಟು ಮಾಡುವಂತಿಲ್ಲ, ಪಾಠ ಕಲಿಸುವ ಗುರುಗಳಲ್ಲವೇ? ಈಗ ತಡೆಯಲಾರದೆ ಆದಷ್ಟು ತಾಳ್ಮೆಯಿಂದಲೇ ಕೇಳಿದ್ದಳು. ಎಸ್ ಶಾಂಭವಿ, ನಾನು ಹೇಳುತ್ತಿರುವುದು ನಿನ್ನ ಮನಃಶಾಂತಿಗಾಗಿ ಅಷ್ಟೇ. ನನ್ನ ಮಾತನ್ನು ತಪ್ಪಾಗಿ ತಿಳಿಬೇಡ. ಇದರಿಂದ ನನಗೆ ಯಾವುದೇ ಲಾಭವೂ ಇಲ್ಲ ಎಂದು ತನ್ನ ಮಾತಿಗೆ ಪೀಠಿಕೆ ಹಾಕಿದ್ದಳು ಮೇಘನಾ. ಅವಳ ಮುಖವನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ದಳು ಶಾಂಭವಿ. ಅದೇನು ಅಂಥ ವಿಷಯ ಎಂಬಂತೆ. ಅದೇ, ನಿಮ್ಮ ಮನೆಗೆ ಬಂದು ಇದ್ದಾಳಲ್ಲ ಹುಡುಗಿ ಪ್ರಾರ್ಥನಾ, ಅವಳ ಬಗ್ಗೆ. ಈಗ ಇವಳ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸಿತು. ಅದೊಂದು ದರಿದ್ರ, ಅದರ ಬಗ್ಗೆ ಏನಿರುತ್ತೆ ಮಾತನಾಡೋದು ಮೇಡಮ್? ಎಲ್ಲಾದರೂ ಹಾಳಾಗಿ ಹೋದರೆ ಸಾಕಾಗಿದೆ ಅವಳು. ಮೊದಲು ನಮ್ಮನೆಯಿಂದವ ತೊಲಗಲಿ ಅಂತ ಕಾಯ್ತಾ ಇದ್ದೀನಿ. ಕೋಪದಿಂದ ಗುಡುಗಿದ್ದಳು ಶಾಂಭವಿ. ಹೀಗೆ ಕೋಪ ಮಾಡಿಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಶಾಂಭವಿ. ಶಾಂತವಾಗಿ ಯೋಚಿಸಬೇಕು, ಮುಂದೆ ಏನು ಮಾಡಬೇಕು ಅಂತ. ಆಗ ಮಾತ್ರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇಲ್ಲಾಂದರೆ ಬರೀ ಕೋಪ ಮಾಡಿಕೊಂಡು ಅನುಭವಿಸ್ತಾನೇ ಇರಬೇಕಾಗುತ್ತೆ, ಪರಿಹಾರ ಸಿಗಲ್ಲ ಎಂದಳು ಮೇಘನಾ. ಹೆಂಗೆ ಯೋಚನೆ ಮಾಡಿದ್ರೂ ಏನೂ ಆಗಲ್ಲ ಮೇಡಮ್. ಪರಿಹಾರವೇ ಇಲ್ದಿರೋ ಸಮಸ್ಯೆ ಅಂದರೆ ಅದು ಈ ದರಿದ್ರದ್ದು. ಅಣ್ಣನೇ ಕರ್ಕೊಂಡು ಬಂದಿದ್ದಲ್ವ ಮನೆಗೆ, ಅವನೇ ಹೋಗು ಅನ್ಬೇಕು ಅಷ್ಟೇ. ನಾನು ಏನೂ ಮಾಡೋಕ್ಕಾಗಲ್ಲ, ಅಲ್ಲೇ ಸಾಯಲಿ ಬಿಡಿ ಅವಳು. ನನ್ನ ತಂಟೆಗೆ ಬರದೇ ಇದ್ದರೆ ಸರಿ ಎಂದಳು ನಿರಾಶೆಯ ಧ್ವನಿಯಲ್ಲಿ ಶಾಂಭವಿ.
ಇವಳಿಗೆ ಶಾಂಭವಿಯ ಮಾತು ರುಚಿಸಲಿಲ್ಲ. ಯಾಕೆ ಹಾಗನ್ಕೋತೀಯ ಶಾಂಭವಿ? ನಿಮ್ಮ ಅಣ್ಣನೇ ಯಾಕೆ ಹೋಗು ಅನ್ಬೇಕು ಅವಳಿಗೆ? ಅವಳಾಗೆ ಅವಳೇ ಮನೆ ಬಿಟ್ಟು ಹೋಗಬೇಕು. ಆಗ ಆಗ ಯಾರೂ ಏನೂ ಮಾಡೋ ಹಾಗಿರಲ್ಲ ಅಲ್ವಾ? ನೀನು ಮನಸ್ಸು ಮಾಡಬೇಕು ಅಷ್ಟೇ ಎಂದಳು ಮಾರ್ಮಿಕವಾಗಿ ಮೇಘನಾ. ಆಶ್ಚರ್ಯದಿಂದ ನೋಡಿದಳು ಅವಳನ್ನು ಶಾಂಭವಿ. ಮೇಡಮ್, ಹೀಗೂ ಆಗುತ್ತಾ? ಅವಳಾಗಿ ಅವಳೇ ಯಾಕೆ ಮನೆ ಬಿಟ್ಟು ಹೋಗ್ತಾಳೆ? ಮೊದಲೇ ಭಿಕಾರಿ ಅವಳು, ಎಲ್ಲಿ ಹೋಗ್ತಾಳೆ ಮತ್ತು ಯಾಕೆ ಎಂದಳು ಅಯೋಮಯಳಾಗಿ. ಹೋಗೋ ಹಾಗೆ ನಾವು ಮಾಡಬೇಕು, ಅವಳಾಗಿ ಅವಳೇ ಹೋಗಬೇಕು. ನೀನು ಕೇಳ್ತೀಯಾ ಅನ್ನೋದಾದರೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ನನ್ನ ಬಗ್ಗೆ ತಪ್ಪು ತಿಳಿಬೇಡ, ನಿನಗಾಗಿ ಮಾತ್ರ ಹೇಳ್ತಿದ್ದೀನಿ, ಪರಿಚಯದ ಹುಡುಗಿ ಅಂತ. ಆದರೂ ನೀನು ಬಯಸಿದರೆ ಮಾತ್ರ ಎಂದಳು ಮೇಘನಾ. ಕರೆಗಂಟೆ ಸದ್ದಿಗೆ ಎದ್ದು ನಿಂತಿದ್ದರು ರಂಗಜ್ಜ. ಬಾಗಿಲು ತೆರೆಯಲು ಅತ್ತ ನಡೆದರು ಬಾಗಿಲ ಹತ್ತಿರ. ಪ್ರಾರ್ಥನಾ ದೇವರಿಗೆ ತುಪ್ಪದ ದೀಪ ಹಚ್ಚಿ ಕಣ್ಮುಚ್ಚಿ ಬೇಡಿಕೊಳ್ಳುತ್ತಿದ್ದಳು, ಈ ಮನೆಯ ಯಾರಿಗೂ ಏನೂ ಕೆಡುಕಾಗದಿರಲಿ ಎಂದು. ಬಾಗಿಲು ತೆರೆದಿದ್ದ ರಂಗಜ್ಜ ಬೆಚ್ಚಿ ಬಿದ್ದಿದ್ದರು. ಗಾಬರಿಯಿಂದ ಏನು ಮಾಡಬೇಕೆಂದು ತಿಳಿಯದೆ ಹೌಹಾರಿ ಹೋಗಿದ್ದರು. ಅಯ್ಯೋ, ಏನಾಯ್ತು ನಮ್ಮ ಚಂದ್ರುಗೆ? ಯಾಕೆ ಹಿಂಗೆ ಎತ್ಕೊಂಡು ಬರ್ತಾ ಇದ್ದೀರಾ? ಇದೇನು ತಲೆಗೆ ಕಾಲಿಗೆ ಎಲ್ಲ ಬ್ಯಾಂಡೇಜ್ ಹಾಕಿದ್ದಾರೆ? ಭಗವಂತ, ಏನಾಯ್ತು ಚಂದ್ರುಗೆ? ಭಯದಿಂದ ಗಾಬರಿಯಿಂದ ಕೂಗಾಡಿ ಬಿಟ್ಟಿದ್ದರು ರಂಗಜ್ಜ. ಇವರ ಕೂಗಾಟಕ್ಕೆ ಪ್ರಾರ್ಥನಾ ಕೂಡ ಏನಾಯಿತು ಎಂದುಕೊಂಡು ಹೊರಬಂದವಳು ಸ್ತಬ್ಧಳಾಗಿ ಬಿಟ್ಟಿದ್ದಳು ಶರಶ್ಚಂದ್ರನ ಸ್ಥಿತಿ ನೋಡಿ. ಯಾರೋ 4 ಜನ ಶರಶ್ಚಂದ್ರನನ್ನು ಎತ್ತಿಕೊಂಡೇ ಬಂದಿದ್ದರು. ಅವನ ತಲೆಗೆ ಕಾಲಿಗೆ ಬ್ಯಾಂಡೇಜ್ ಸುತ್ತಿದ್ದರು. ಎಚ್ಚರವಿತ್ತು ಅವನಿಗೆ ಪೂರ್ತಿಯಾಗಿ. ಇವರ ಗಾಬರಿ ನೋಡಿ ಅವನು ಮಾತನಾಡಿದ್ದ ಕಷ್ಟಪಟ್ಟು. ರಂಗಜ್ಜ, ನೀವು ಗಾಬರಿ ಆಗಬೇಡಿ. ನೋಡಿ ಅಲ್ಲಿ, ನಿಮ್ಮ ಗಾಬರಿ ನೋಡಿ ಆ ಹುಡುಗಿಯೂ ಗಾಬರಿಯಾಗಿದೆ ಪಾಪ. ತನ್ನ ಎದುರು ಗಾಬರಿಯಿಂದ ನಿಂತಿದ್ದ ಹುಡುಗಿಯನ್ನು ನೋಡಿ ಹೇಳಿದ್ದ ಶರಶ್ಚಂದ್ರ, ಏನೂ ಆಗಿಲ್ಲ ನನಗೆ, ಒಂದು ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ ಫ್ಯಾಕ್ಟ್ರಿಯಲ್ಲಿ. ಇವರು ನಮ್ಮ ಫ್ಯಾಕ್ಟ್ರಿಯವರೇ, ವರ್ಕರ್ಸ್. ಅದೇನೋ ಮೆಷಿನ್ ರಿಪೇರಿ ಮಾಡ್ತಾ ಇದ್ದೆ, ಮಿಸ್ ಆಗಿ ಕಾಲ ಮೇಲೆ ಬಿದ್ದು ನಾನು ಕೆಳಗೆ ಬಿದ್ದೆ. ಅದಕ್ಕೆ ತಲೆಗೆ ಕಾಲಿಗೆ ಬ್ಯಾಂಡೇಜ್ ಹಾಕಿದ್ದಾರೆ ಅಷ್ಟೇ ಎಂದ ನೋವಿನಿಂದ ಮುಖ ಹಿಂಡುತ್ತಲೇ ಶರಶ್ಚಂದ್ರ. ನೋಡಿಕೊಂಡಲ್ವಾ ಚಂದ್ರು ಕೆಲಸ ಮಾಡೋದು? ನೋಡು ಏನಾಗಿದೆ ನಿನ್ನ ಪರಿಸ್ಥಿತಿ ಈಗ. ಕಾಲಿಗೆ ಏನಾಗಿದೆ ಎಂದು ಕೇಳಿದ್ದರು ರಂಗಜ್ಜ. ಅದು ಚಿಕ್ಕ ಹೇರ್ಲೈನ್ ಫ್ರ್ಯಾಕ್ಚರ್ ಆಗಿದೆ ರಂಗಜ್ಜ, ಸ್ವಲ್ಪ ದಿನ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಎಂದಿದ್ದಾರೆ ಡಾಕ್ಟರ್ ಎಂದಿದ್ದ ನಿಧಾನವಾಗಿ ಶರಶ್ಚಂದ್ರ. ನೋಡ್ದ ಎಂಥ ಕೆಲಸ ಮಾಡಿಕೊಂಡೆ ಅಂತವ? ನೀನೇ ಯಾಕೆ ಹೋಗ್ಬೇಕಿತ್ತು ರಿಪೇರಿ ಮಾಡೋಕ್ಕೆ? ಬ್ಯಾರೆ ಯಾರೂ ಇರಲಿಲ್ವಾ ಅಲ್ಲಿ? ಜಾಗ್ರತೆ ಇರಬೇಕಲ್ವಾ ಚಂದ್ರು? ಕಣ್ಣು ತುಂಬಿಕೊಂಡು ಹೇಳುತ್ತಿದ್ದರು ಕಾಳಜಿಯಿಂದ ರಂಗಜ್ಜ. ಏನಾಗಿಲ್ಲ ರಂಗಜ್ಜ, ನೀವು ಹೀಗೆಲ್ಲ ಮಾಡಬೇಡಿ ಎಂದವನು ತನ್ನ ಮುಂದೆ ಕಣ್ಣರಳಿಸಿ ಬೆಚ್ಚಿ ನಿಂತಿದ್ದ ಹುಡುಗಿಯತ್ತ ನೋಡಿದವನಿಗೆ ಅಯ್ಯೋ ಎನಿಸಿತು. ಪಾಪ, ಗಾಬರಿಯಾಗಿದ್ದಾಳೆ ಹುಡುಗಿ ನನ್ನ ಸ್ಥಿತಿ ನೋಡಿ ಎಂದುಕೊಂಡ ಶರಶ್ಚಂದ್ರ. ಅಂಥ ನೋವಿನಲ್ಲೂ ಕೂಡ ಪ್ರಾರ್ಥನಾ ಅಂತೂ ಭಯದಿಂದ ನಡುಗುತ್ತಿದ್ದಳು. ಅವಳಿಗೆ ಬೆಳಗ್ಗೆಯಿಂದಲೂ ಯಾಕೋ ವಿಪರೀತ ಸಂಕಟವಾಗುತ್ತಿತ್ತಲ್ಲ. ಏನೋ ಅನಾಹುತದ ಮುನ್ಸೂಚನೆ ಅದು ಎಂದು ಅವಳ ಒಳಮನಸ್ಸು ಪದೇ ಪದೇ ಹೇಳುತ್ತಿತ್ತು. ಈಗ ಅದು ನಿಜವಾಗಿದೆ. ಅಳುವೇ ಬಂದುಬಿಟ್ಟಿತ್ತು ಅವಳಿಗೆ ಅವನ ದುಸ್ಥಿತಿ ನೋಡಿ. ಅವಳ ದುಂಡು ಕೆನ್ನೆಯ ಮೇಲೆ ಇಳಿದಿತ್ತು ಕಣ್ಣೀರು. ಅವಳ ಮುಖವನ್ನೇ ನೋಡುತ್ತಿದ್ದವನಿಗೆ ಅತೀವ ಸಂಕಟವಾಗಿತ್ತು. ಜೊತೆಯಲ್ಲಿ ಏನೋ ಸಮಾಧಾನ, ನೆಮ್ಮದಿ. ನನಗಾಗಿ ಕಣ್ಣೀರು ಮಿಡಿಯುವ ಜೀವವೂ ಇದೆ ಈ ಭೂಮಿಯ ಮೇಲೆ ಎನ್ನುವ ಸಮಾಧಾನ ಅವನಿಗೆ. ಅವಳ ಸಂಕಟ ನೋಡಿದರೆ ಇವನಿಗೂ ಸಂಕಟ. ನೋವಿನ ಬಾಧೆಗಿಂತ ಅವಳ ಕಣ್ಣೀರು ಇವನನ್ನು ಬಾಧಿಸಿತ್ತು. ನೋಡ್ರಪ್ಪ, ಅದೇನು ಹೇಳೋರೋ ಡಾಕ್ಟ್ರು ಎಲ್ಲನೂ ಅಲ್ಲವಳಲ್ಲ ಹುಡುಗಿ, ಅವಳತ್ರ ಹೇಳ್ಬಿಟ್ಟು ಅದೇನೇನೇನು ಮಾತ್ರೆ ಕೊಟ್ಟವರೋ ಎಲ್ಲನೂ ಹೆಂಗೆ ಯಾವಾಗ ಕೊಡಬೇಕು ಅಂತವ ಹೇಳ್ಬಿಟ್ಟು ಹೋಗಿ ಅವಳು ತಾವು. ನಂಗಿವೆಲ್ಲ ಅರ್ಥ ಆಗಕ್ಕಿಲ್ಲ. ಹಂಗೆಯ ಚಂದ್ರುನ ಮ್ಯಾಕೆ ಅವನ ರೂಮಿಗೆಯ ಕರ್ಕೊಂಡು ಹೋಗ್ಬಿಡಿ. ನಮ್ಮ ತಾವು ಆಗಕ್ಕಿಲ್ವಲ್ಲ. ಬಾ ಇಲ್ಲಿ ಪುಟ್ಟಕ್ಕ, ಅದೇನಂದಾರೋ ಸರಿಯಾಗಿ ಕೇಳಿಸ್ಕ ಎಂದಿದ್ದರು ರಂಗಜ್ಜ ನೋವಿನಿಂದಲೇ. ಕಣ್ತುಂಬಿಕೊಂಡೇ ನಿಧಾನಕ್ಕೆ ಅವನು ಕುಳಿತಿದ್ದ ಕಡೆ ನಡೆದು ಬಂದಿತ್ತು ಹುಡುಗಿ. ಅವಳ ಮುಖದ ಭಾವನೆಗಳ ಏರಿಳಿತವನ್ನೇ ಗಮನಿಸುತ್ತಿದ್ದ ಶರಶ್ಚಂದ್ರ. ದುಃಖ, ನೋವು, ಹತಾಶೆ, ಕೋಪ, ಅಸಹಾಯಕತೆ ಎಲ್ಲವೂ ಕಾಣಿಸುತ್ತಿದ್ದವು ಅವಳ ಮುಖದಲ್ಲಿ. ಪಾಪ, ಹುಡುಗಿ ಬಹಳವೇ ಹೆದರಿಬಿಟ್ಟಿದ್ದಾಳೆ ಎನಿಸಿತು ಅವನಿಗೆ. ಅವಳಿಗೆ ಇಂತಿಂಥ ಮಾತ್ರೆಯನ್ನು ಇಂತಿಂಥ ಟೈಮಲ್ಲಿ ಕೊಡಬೇಕು, ಹೇಗೆ ಎಲ್ಲವನ್ನೂ ಹೇಳಿದ್ದ ಅಲ್ಲಿರುವ ಒಬ್ಬ ಹುಡುಗ. ಅಕಸ್ಮಾತ್ ನೋವಿಗೆ ಜ್ವರ ಬರಬಹುದು, ಬಂದರೆ ಗಾಬರಿ ಬೇಡ, ಈ ಮಾತ್ರೆ ಕೊಡಿ ಎಂದಿದ್ದ. ಎಲ್ಲವನ್ನೂ ಗಮನವಿಟ್ಟು ಕೇಳಿಸಿಕೊಂಡು ತಲೆ ಆಡಿಸಿದ್ದಳು ಹುಡುಗಿ, ಒಂದು ಮಾತೂ ಆಡದೆ. ಅವನನ್ನು ಎತ್ತಿಕೊಂಡು ಅವನ ರೂಮಿನತ್ತ ನಡೆದಿದ್ದರು ಅವರು. ಈಗ ಬಿಕ್ಕಿದ್ದಳು ಹುಡುಗಿ. ರಂಗಜ್ಜ ಸಮಾಧಾನ ಮಾಡುತ್ತಿದ್ದರು ಅವಳ ತಲೆ ಸವರಿ. ತಾತ, ನಾನು ಹೇಳಿಲ್ವಾ ಬೆಳಗ್ಗೆಯಿಂದ ನನಗೆ ಯಾಕೋ ಸಂಕಟ ಆಯ್ತಾದೆ ಅಂತವ? ನೋಡಿ ಈಗ ಏನಾಯಿತು ಸರ್ಗೆ ಎಂದಿದ್ದಳು ಹುಡುಗಿ ಬಿಕ್ಕುತ್ತಲೇ. ಕೆಳಗೆ ಅವಳನ್ನೇ ನೋಡುತ್ತಿದ್ದವನ ಕರುಳು ಚುರುಕೆಂದಿತ್ತು ಅವಳನ್ನು ನೋಡಿ. ಅವಳ ಮಾತು ಕೇಳಿ ಆಶ್ಚರ್ಯವೂ ಆಗಿತ್ತು ಅವನಿಗೆ. ಎಲ್ಲವೂ ನನ್ನಿಂದ ಎಂದು ನೊಂದುಕೊಂಡ ಶರಶ್ಚಂದ್ರ.
ಆಗಿ ಹೋಗಿದ್ದಕ್ಕೆ ಚಿಂತಿಸಿ ಫಲವಿಲ್ಲ ಎಂದು ನಿಟ್ಟುಸಿರು ಬಿಟ್ಟ. ಅಳ್ಬಾರ್ದು ಕಣ್ಪುಟ್ಟಕ್ಕ, ಆಗದ್ನ ಯಾರಿಂದಲೂ ತಡಿಯೋಕ್ಕಾಗಕ್ಕಿಲ್ಲ ಅಲ್ವಾ. ಇಷ್ಟರಾಗೆ ಹೋಯ್ತು ಗಾಚಾರ ಅಂದ್ಕೊಂಡು ಸಮಾಧಾನ ಮಾಡ್ಕೋಬೇಕು ಅಷ್ಟೇಯ. ಸಾವಿನ ಕಾಲ ತಪ್ಪಿದ್ರೂ ನೋವಿನ ಕಾಲ ತಪ್ಪಕ್ಕಿಲ್ವಂತೆ. ಆಗೋದು ಆಗೋಗದೆ. ಈಗ ಚಂದಾಕಿ ನೋಡ್ಕೋಬೇಕು ನಾವು ಚಂದ್ರುನ ಅಷ್ಟೇಯ ಎಂದಿದ್ದರು ರಂಗಜ್ಜ. ಅದು ಸರಿನೇಯ ಬುಡಿ. ಏನೋ ನಮ್ಮ ಗಾಚಾರ ನೆಟ್ಗಿತ್ತು. ದೊಡ್ಡದು ಏನೂ ಅನಾಹುತ ಆಗಲಿಲ್ಲ ಭಗವಂತ ಎಂದುಕೊಂಡು ಕಣ್ಣೀರು ಒರೆಸಿಕೊಂಡಳು ಹುಡುಗಿ.